2025ನೇ ಕೃಷಿ ಮೇಳದ ಸುದ್ದಿಗೋಷ್ಠಿಯು ಇವತ್ತು ಧಾರವಾಡದಲ್ಲಿ ನೆರವೇರಿತು. ಯಾವ್ಯಾವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಂಪೂರ್ಣ ವಿವರವನ್ನು ಕೊಡಲಾಯಿತು. ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ಮೇಳ 2025ರ ಸಮೂಹ ಮಾಧ್ಯಮ ಕೂಟಕ್ಕೆ ಎಲ್ಲ ಸಮೂಹ ಮಾಧ್ಯಮ ಕೂಟದ ಮಿತ್ರರಿಗೂ ಮತ್ತು ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳಿಗೆ ಹಾಗೂ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿ ಮಿತ್ರರಿಗೆ ಮತ್ತು ಕೃಷಿ ಮೇಳದ ಎಲ್ಲ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಸ್ವಾಗತವನ್ನು ಕೋರುತ್ತಾ, ನಮಗೆಲ್ಲ ತಿಳಿದಂಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ಮೇಳ ರಾಷ್ಟ್ರವ್ಯಾಪಿ ಮತ್ತು ವಿದೇಶಗಳಲ್ಲಿ ಅತ್ಯಂತ ಹೆಸರನ್ನು ಮಾಡಿ ಪ್ರತಿ ವರ್ಷ 16 ಲಕ್ಷಕ್ಕಿಂತ ಹೆಚ್ಚು ರೈತರನ್ನು, ವಿದ್ಯಾರ್ಥಿಗಳನ್ನು ಆಕರ್ಷಿಸಿ ಹೋದ ವರ್ಷ 20.28 ಲಕ್ಷ ಜನರನ್ನು ಆಕರ್ಷಿಸಿದೆ. ನಾವು ಅದರ ನಿಮಿತ್ತ ಲಿಮ್ಕಾ ಬುಕ್ ಆಫ್ ರೆಕಾರ್ಡಿಗೂ ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಕೃಷಿ ಮೇಳವನ್ನು ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಅದು ಪ್ರೊಸೆಸ್ಸಿನಲ್ಲಿದೆ. ಇನ್ನೇನು ಅದು ರಿಸಲ್ಟು ಕೃಷಿ ಮೇಳಕ್ಕಿಂತ ಮುಂಚೆ ಬಂದರೆ ನಮಗೆ ಮತ್ತು ತಮ್ಮೆಲ್ಲರಿಗೂ ಒಂದು ಸಂತೋಷದ ಸುದ್ದಿ ಅಂತ ನನಗೆ ಅನಿಸ್ತಾ ಇದೆ. ಘೋಷವಾಕ್ಯ ಪ್ರತಿ ವರ್ಷ ತಮಗೆಲ್ಲ ಗೊತ್ತಿದ್ದಂಗೆ ಕೃಷಿ ಮೇಳಕ್ಕೆ ಒಂದು ಥೀಮನ್ನು ಇಟ್ಕೊಂಡು, ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ನಾವು ಕೃಷಿ ಮೇಳವನ್ನು ಮಾಡ್ತೀವಿ. ಈ ವರ್ಷದ ಘೋಷವಾಕ್ಯ ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಅನ್ನುವ ಒಂದು ಘೋಷವಾಕ್ಯದೊಂದಿಗೆ ನಾವು ಕೃಷಿ ಮೇಳವನ್ನು ಆಯೋಜಿಸ್ತಾ ಇದ್ದೇವೆ. ನಾವು ನಮ್ಮ ಮಣ್ಣಿನಲ್ಲಿ ಬೆಳೆಯುವಂಥ ಆಹಾರವನ್ನೇ ಉಪಯೋಗ ಮಾಡಿರುವುದರಿಂದ ಮಣ್ಣಿನ ಫಲವತ್ತತೆ ಬಹಳಷ್ಟು ಮುಖ್ಯ. ಇಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ತಳಿಗಳನ್ನು ಸಂಸ್ಕರಣೆ ಮಾಡುತ್ತಿರುವಂಥ ರೈತರನ್ನು ಒಗ್ಗೂಡಿಸಿ ಅವರಿಗೆ ವಿಶೇಷವಾದ ಒಂದು ಮಳಿಗೆಗಳನ್ನು ನೀಡಿ ಎಲ್ಲ ಬೆಳೆಗಳಲ್ಲಿ ಸಾಂಪ್ರದಾಯಿಕ ತಳಿಗಳನ್ನು ಪ್ರದರ್ಶನ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಕೃಷಿ ಸಮಾಜದ ಅಧ್ಯಕ್ಷರುಗಳನ್ನು ಸೇರಿಸಿ ನಾವು ಒಂದು ಮೀಟಿಂಗ್ ಮಾಡಿದಾಗ ಈ ಒಂದು ಘೋಷವಾಕ್ಯ ಅಲ್ಲಿ ಹೊರಗಡೆ ಬಂತು. ಪೌಷ್ಟಿಕ ಆಹಾರ ಭದ್ರತೆಗೆ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಅನ್ನುವಂಥ ಒಂದು ಶೀರ್ಷಿಕೆಯನ್ನು ಇಟ್ಟುಕೊಂಡು ಇದೇ ಬಹಳಷ್ಟು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಈ ವರ್ಷ ನಮ್ಮ ಕೃಷಿ ಮೇಳಕ್ಕೆ. ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ವರ್ಷದ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಗಳೇನಪ್ಪ ಅಂತಂದ್ರೆ, ಪೌಷ್ಟಿಕ ಆಹಾರ ಭದ್ರತೆಗಾಗಿ ಸಾಕಷ್ಟು ಸ್ಟಾಲ್ಗಳಿರ್ತವೆ. ಆಮೇಲೆ ಮಣ್ಣಿನ ಆರೋಗ್ಯದ ಬಗ್ಗೆನೂ ಕೂಡ ಸ್ಟಾಲ್ಗಳು ಮತ್ತು ಈ ಮೂರು ವಿಷಯಗಳ ಬಗ್ಗೆ ವಿಶೇಷ ಉಪನ್ಯಾಸಗಳು ಇರ್ತವೆ. ಬೀಜ ಮೇಳ ಪ್ರತಿ ವರ್ಷದಂತೆ ಈ ವರ್ಷವೂ ಬೀಜ ಮೇಳವನ್ನು ಆಯೋಜಿಸಿದ್ದೇವೆ. ಕೃಷಿ ತಂತ್ರಜ್ಞರೊಂದಿಗೆ ಸಮಾಲೋಚನೆ ಹಾಗೂ ಕೃಷಿ ನವೋದ್ಯಮಗಳ ಬಗ್ಗೆ ಸಾಕಷ್ಟು ವಿಷಯಗಳು ಮತ್ತು ಸ್ಟಾಲ್ಗಳು ಕೂಡ ಇರ್ತವೆ. ಸುಧಾರಿತ ಕೃಷಿ ಯಂತ್ರೋಪಕರಣಗಳು ಹಾಗೂ ಕೃಷಿಯಲ್ಲಿ ಡ್ರೋನ್ಗಳ ಬಳಕೆಯ ಬಗ್ಗೆ ವಿಚಾರ ಸಂಕಿರಣ ಮತ್ತು ಇದರ ಬಗ್ಗೆ ಮಳಿಗೆಗಳು ಇರ್ತವೆ. ರೈತರ ಆವಿಷ್ಕಾರಗಳು, ವಿಶೇಷ ಸಾಧನೆಗೈದ ರೈತ ಹಾಗೂ ರೈತರ ಮಹಿಳೆಯೊಂದಿಗೆ ಸಂವಾದ, ಇದು ಪ್ರತಿನಿತ್ಯ ಮಧ್ಯಾಹ್ನ ಈ ಕಾರ್ಯಕ್ರಮ ಇರ್ತದೆ. ನಾವು ಆವಿಷ್ಕಾರಿ ರೈತರನ್ನ ಪ್ರತಿ ಜಿಲ್ಲೆಯಿಂದ ಆಯ್ದು ಆ ಆವಿಷ್ಕಾರಿ ರೈತರು ತಾವು ಮಾಡಿದಂಥ ಸಾಧನೆಯನ್ನ ಕೃಷಿ ಮೇಳದ ವೇದಿಕೆಯಲ್ಲಿ ರೈತರಿಗೆ ಹಂಚಿಕೊಂಡು ರೈತರಿಗೆ ಉಪಯೋಗವಾಗಿ ಅವರದೇ ಆದ ಭಾಷೆಯಲ್ಲಿ ರೈತರಿಗೆ ಕೊಡಮಾಡ್ತಾರೆ. ಆಮೇಲೆ ಟ್ರ್ಯಾಕ್ಟರ್ ಮತ್ತು ಇತ್ಯಾದಿ ಭಾರಿ ಯಂತ್ರೋಪಕರಣಗಳಿಗೆ 29 ಮಳಿಗೆಗಳು ಮತ್ತು ಆಹಾರ ಮಳಿಗೆಗಳು ಬಂದಂಥವರಿಗೆ ಆಹಾರದ ಸಲುವಾಗಿ 29 ಮಳಿಗೆಗಳು. ಈ ವರ್ಷದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಪ್ರತಿ ವರ್ಷ ತಮಗೆಲ್ಲ ಗೊತ್ತಿದ್ದಂಗೆ ಸೆಪ್ಟೆಂಬರ್ದಲ್ಲಿ ನಮಗೆ ಮಳೆ ನಿರ್ದಿಷ್ಟ ಆಗಿಬಿಟ್ಟಿದೆ. ಸೊ ಅದರ ಸಲುವಾಗಿ ನಾವು ಇಡೀ ಕೃಷಿ ಮೇಳ ಪ್ರದೇಶವನ್ನು ಸ್ವಲ್ಪ ಹೆಚ್ಚು ಖರ್ಚು ಆದರೂ ಪರವಾಗಿಲ್ಲ ಅಂತ ನಾವು ಸ್ವಲ್ಪ ರಿಸ್ಕ್ ತಗೊಂಡು ಇಡೀ ಕೃಷಿ ಮೇಳದ ಪ್ರದೇಶವನ್ನು ಜರ್ಮನ್ ಟೆಂಟ್ ಹಾಕಿ ಕನಿಷ್ಠ ಒಳಗಿದ್ದವರು ಮಳೆಯಿಂದ ಆಶ್ರಯ ಪಡಲಿಕ್ಕೆ ಮತ್ತು ಬಂದಂಥ ವಿವಿಧ ಮಳಿಗೆಗಳಲ್ಲಿ ಸಾಕಷ್ಟು ದುಬಾರಿಯ ಯಂತ್ರೋಪಕರಣಗಳಿರ್ತವೆ, ಪರಿಕರಗಳಿರ್ತವೆ, ಮಳೆಯಿಂದ ಕೊಯ್ಯಬಾರ್ದು ಅನ್ನುವಂಥ ಒಂದು ಪರಿಜ್ಞಾನದಿಂದ ನಾವು ಪೂರ್ತಿ ಕೃಷಿ ಮೇಳದ ಸೈಟನ್ನು ಜರ್ಮನ್ ಟೆಂಟನ್ನು ಮಾಡಿ ಮಳೆಯಿಂದ ಅವರಿಗೆ ಆಶ್ರಯವನ್ನು ಕೊಡುವಂಥ ಒಂದು ಕೆಲಸವನ್ನು ಈ ವರ್ಷ ಮಾಡಿದ್ದೇವೆ. ಮುಂದಿನ ವರ್ಷ ಕೂಡ ಅದೇ ರೀತಿ ನಡ್ಕೊಂಡು ಹೋಗ್ತದಂತ ನಮ್ಮ ಅಭಿಲಾಷೆ.